BCA ಹಾಗೂ BBA ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹೊತ್ತಿನ ಪರೀಕ್ಷೆಯಲ್ಲಿ 1 ಅಂಕದ ಪರೀಕ್ಷೆಗಳಿಗೆ ಸರಿ ಉತ್ತರಗಳು ಯಾವುವು ಎಂಬುದನ್ನು ಚರ್ಚೆ ಮಾಡ್ತಾ ಇದ್ದೇನೆ. ಅದರೊಂದಿಗೆ ಪ್ರಬಂಧ ಮಾದರಿಯ ಪ್ರಶ್ನೆಗಳು, ಜೊತೆಗೆ 5 ಅಂಕದ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳು, ಸಂದರ್ಭ ಸಹಿತ ಸ್ವಾರಸ್ಯದ ಪ್ರಶ್ನೆಗಳು ಹೀಗೆಲ್ಲ ಇದ್ವು ಅನ್ನೋದನ್ನು ಇಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ 1 ಅಂಕದ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ನೋಡುತ್ತಾ ಸಾಗೋಣ. ಪ್ರಶ್ನೆ 1 ಹೀಗಿತ್ತು: ಜಿ. ಶಂ ಪರಮಶಿವಯ್ಯನವರ ಜನ್ಮಸ್ಥಳ ಯಾವುದು? ಇದಕ್ಕೆ ಸರಿ ಉತ್ತರ ಅಂಬಲಜೀರಹಳ್ಳಿ ಅನ್ನೋದು ಸರಿ ಉತ್ತರ ಆಗಿತ್ತು. ಅಂಬಲಜೀರಹಳ್ಳಿ ಅನ್ನೋದು ಸರಿ ಉತ್ತರ. ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಕವನ ಸಂಕಲನ ಯಾರದು? ಇದು ಕುವೆಂಪು ಅವರ ಕವನ ಸಂಕಲನ ಆಗಿದೆ. ನಂತರ ಯಾರಿವನು ಲೇಖನವನ್ನು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಇದೆ. ಸ್ವಾಮಿ ವಿವೇಕಾನಂದವರ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಪ್ರಶ್ನೆ 4: ವಸುಂಧರೆಯ ಮಗಳ ಹೆಸರು? ರಮ ಅನ್ನೋದು ವಸುಂಧರೆಯ ಮಗಳ ಹೆಸರಾಗಿತ್ತು. ಪ್ರಶ್ನೆ 5: ಹಾಮಾನಾಯಕರು ಅಮೆರಿಕದ ಯಾವ ವಿಶ್ವವಿದ್ಯಾಲಯದಲ್ಲಿ PhD ಪಡೆದುಕೊಂಡಿದ್ದಾರೆ ಅಂತ ಇತ್ತು. ಇದಕ್ಕೆ ಸರಿ ಉತ್ತರ ಅಮೆರಿಕದ ಇಂಡಿಯಾನಾ ಅನ್ನುವಂಥ ವಿಶ್ವವಿದ್ಯಾಲಯದಿಂದ ಅವರು PhDಯನ್ನು ಪಡ್ಕೊಂಡಿದ್ದರು. ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ ಹೇಗಿದೆ: ತಿರುಕನ ಕನಸು ತತ್ವಪದವನ್ನು ಯಾವ ಗ್ರಂಥದಿಂದ ಆಯ್ದುಕೊಳ್ಳಲಾಗಿದೆ? ಇದು ಮುಪ್ಪಿನ ಷಡಕ್ಷರಿಯವರ ಕವಿಲ್ಯ ಪದ್ಯಗಳು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿತ್ತು. 7ನೆಯ ಪ್ರಶ್ನೆ: ಸೂರಂ ಎಕ್ಕುಂಡಿಯವರು ಯಾವಾಗ ಜನಿಸಿದರು? ಉತ್ತರ ಹೀಗಿದೆ: 1923 ಜನವರಿ 20ರಂದು ಅವರು ಜನಿಸ್ತಾರೆ. ಪ್ರಶ್ನೆ 8: ನಿರ್ಮಲೆಯ ಅಕ್ಕನ ಹೆಸರೇನು ಅಂತಿದೆ. ಸುಶೀಲೆ ಎಂಬುದು ನಿರ್ಮಲೆಯ ಅಕ್ಕನ ಹೆಸರಾಗಿದೆ. ಪ್ರಶ್ನೆ 9: ಅಕ್ಕಮಹಾದೇವಿಯ ವಚನಾಂಕಿತ ಯಾವುದು? ಚನ್ನಮಲ್ಲಿಕಾರ್ಜುನ ಎನ್ನುವುದು ಅಕ್ಕಮಹಾದೇವಿಯ ವಚನಾಂಕಿತವಾಗಿದೆ. 10ನೇ ಪ್ರಶ್ನೆ: ಶಂ ಬಾ ಜೋಶಿಯವರ ಜನ್ಮಸ್ಥಳ ಯಾವುದು ಅಂತ ಇದೆ. ಅದು ಹೊಸೂರಿನಲ್ಲಿ ಅವರು ಜನಿಸ್ತಾರೆ. ನಂತರ 11ನೇ ಪ್ರಶ್ನೆ: ಹಾಲುಮತ ದರ್ಶನ ಕೃತಿ ಯಾರದು? ಹಾಲುಮತ ದರ್ಶನದ ಕೃತಿ ವಿ. ಸೀತಾರಾಮಯ್ಯನವರು. ಆಮೇಲೆ 12ನೇ ಪ್ರಶ್ನೆ, ಇದು ಉತ್ತರ ಉಳಿದಿದೆ. 13ನೇ ಪ್ರಶ್ನೆ ನೋಡೋಣ: ಸಿಂಗಾರವ ಮತ್ತು ಅರಮನೆ ಕಾದಂಬರಿ ಯಾರದು? ಚಂದ್ರಶೇಖರ್ ಕಂಬಾರ್ ಅವರು ಬರೆದಿರುವ ಸಿಂಗಾರವ ಮತ್ತು ಅರಮನೆ ಎಂಬ ಕಾದಂಬರಿ ಆಗಿದೆ. ನಂತರ ಮುಂದಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. 14ನೆಯ ಪ್ರಶ್ನೆ: ಇಂಗ್ಲಿಷ್ನ ಇನ್ವಿಟೇಷನ್ ಕಾರ್ಡ್ ಪದದ ಕನ್ನಡ ಸಮಾಧಿ ಪದ ಯಾವುದು? ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಆಹ್ವಾನ ಪತ್ರಿಕೆ ಎಂದು ಕರೆಯಬಹುದು. 15ನೇ ಪ್ರಶ್ನೆ: ನಿರೂಪಕ ಪದದ ಇಂಗ್ಲಿಷ್ನ ಸಮಾಧಿ ಪದ ಯಾವುದು? ಆ್ಯಂಕರ್ ಅನ್ನೋದು. ವಿದ್ಯಾರ್ಥಿಗಳ ವಿವೇಚನೆ ಮೇಲೆ 2 ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಇಷ್ಟು 1 ಅಂಕದ ಸರಿ ಉತ್ತರಗಳಾಗಿದ್ವು. ಯಾವೆಲ್ಲ ವಿದ್ಯಾರ್ಥಿಗಳು ತಮ್ಮ ಈ 1 ಅಂಕದ ಈ ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ನೀಡಿದ್ದೀರಿ ಎಂಬುದನ್ನು ಈ ವಿಡಿಯೋ ಮೂಲಕ ನೋಡ್ಕೋಬೋದು. ಅದರೊಂದಿಗೆ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳು ಹಾಗೂ ಸಂದರ್ಭ ಸಹಿತ ಸ್ವಾರಸ್ಯದ ಪ್ರಶ್ನೆಗಳು, ಪ್ರಬಂಧ ಮಾದರಿಯ ಪ್ರಶ್ನೆಗಳು ಏನೆಲ್ಲ ಬಂದಿದ್ವು ಅನ್ನೋದನ್ನು ಇಲ್ಲಿ ನೋಡೋಣ. ಆ ಪ್ರಬಂಧ ಮಾದರಿಯ ಪ್ರಶ್ನೆಗಳು ಒಟ್ಟು 3 ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಿಸಬೇಕು. ಕುವೆಂಪು ಅವರ ಯಾರಿವನು ಲೇಖನದ ತೇಜೋಮಯ ಸನ್ಯಾಸಿ ಕುರಿತು ಬರೆಯಿರಿ ಅಂತ ಕೇಳಿದರು. ಸಿರಿಯು ಕನಸಿನಂತೆ ಎಂಬುದನ್ನು ಮುಪ್ಪಿನ ಷಡಕ್ಷರಿಯ ತಿರುಕನ ಕನಸು ತತ್ವಪದದ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತ ಇತ್ತು. ಬದುಕು ಹಸನಾಗುವಲ್ಲಿ ಶಂ ಬಾ ಜೋಶಿಯವರ ದಾರಿಯ ಬುತ್ತಿ ಲೇಖನವು ಹೇಗೆ ಮಾರ್ಗದರ್ಶಿಯಾಗಿದೆ ಎನ್ನುವುದು ಕೂಡ ಇತ್ತು. ಸೂಳೆ ಸಾವಂತ್ರಿ ಮನೆಯಲ್ಲಿ ಮುಖಾಮುಖಿಗೊಂಡ ಅರಮನೆ ಮತ್ತು ಮಹಾಮನೆಯ ವಿಚಾರಗಳನ್ನು ಬರೆಯಿರಿ ಅಂತ ಇತ್ತು. ವೇದಿಕೆ ಕಾರ್ಯಕ್ರಮದ ವಿಧಗಳು, ಇದು ಬಿಕಾಮ್ಗೂ ಕೂಡ ಇದನ್ನೇ ಕೇಳಿದ್ದಾರೆ. ಬಿಕಾಮ್ನಲ್ಲಿಯೂ ಕೂಡ 10 ಅಂಕಕ್ಕೆ ಕೇಳಿದ್ದಾರೆ. ಇಲ್ಲಿ ನೋಡಿ, ನಿಮಗೂ ಕೂಡ ಕೇಳಿದ್ದಾರೆ. ನಂತರ ಮುಂದಿನ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳು: ರಮ ಅನ್ನುವಂಥ ಪಾತ್ರದ ಕುರಿತಾಗಿ ಬರೆಯಿರಿ. ಕೊಳದ ಗೌರಿ ಅನಂತನ ಕುರಿತಾಗಿಯೂ ಕೂಡ ಇಲ್ಲಿ ಬರಬಹುದು. ಅಕ್ಕಮಹಾದೇವಿಯವರ ಕುರಿತಾಗಿ ಬರಬಹುದು. ಶಂಭಾ ಜೋಶಿಯವರ ಕುರಿತಾಗಿ ಪರಿಚಯ ಬರೀಬಹುದು. ಅಥವಾ ಉತ್ತಮ ನಿರೂಪಕನ ಜವಾಬ್ದಾರಿಗಳು ಅಂತ ಇದನ್ನು ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇನೆ. ಕೌಶಲ್ಯ ಕನ್ನಡ ಅನ್ನುವಂಥ ವಿಡಿಯೋದಲ್ಲಿ ಇದೆ. ಭಾಳಷ್ಟು ವಿದ್ಯಾರ್ಥಿಗಳು ಆಲಿಸಿದ್ದೀರಿ. ಮುಂದಿನ ಸಂದರ್ಭ ಸಹಿತ ಪ್ರಶ್ನೆಗಳು: ಕೆಳಗಿನ ಬೇಕಾದ 3ಕ್ಕೆ ಸಂದರ್ಭ ಸ್ಪಷ್ಟೀಕರಿಸಿರಿ ಅಂತ ಇದೆ. ಇಲ್ಲಿ ಬೇಕಾದ 3ಕ್ಕೆ ಉತ್ತರಿಸಬೇಕು. 1ಕ್ಕೆ 5 ಅಂಕಗಳು, ಒಟ್ಟು 15 ಅಂಕಗಳು. ಅವ್ವ ನೀನು ಹೇಳ್ದಂಗೆಯೇ ಬೆಂಕಿ ಮಳೆ ಬಂತು. ಅಥವಾ 2ನೇ ಪ್ರಶ್ನೆ ಹೀಗಿತ್ತು: ನನಗೆಂದು ತಿಳಿಯಿತು ನನ್ನ ಜನ್ಮ ಉದ್ದೇಶ.
ಮೂರನೇದು, ಏನು ಮಗುವಿನಂತೆ ಆಡುತ್ತಿದೆಯೇ, ಅಥವಾ ಏ ಹುಚ್ಚಿ ಏನು ಕನಸು ಕಾಣ್ತಾ ಇದ್ದೀಯೇ, ಅಥವಾ ಬರೀ ವಿಚಾರವೇ ಬಾಳಿನಲ್ಲಿ ಸಾಲದು ಆಚಾರವೂ ಬೇಕು ಅನ್ನೋದು. ಇಷ್ಟು ಏನಾಗಿತ್ತು ಅಂತಂದರೆ ಇಲ್ಲಿ ಇವತ್ತಿನ ಸಂದರ್ಭ ಸಹಿತ ಪ್ರಶ್ನೆಗಳಾಗಿದ್ವು. ಇಲ್ಲಿ ನೋಡಿ, ಪ್ರಬಂಧ ಮಾದರಿಯ ಪ್ರಶ್ನೆಗಳು ಮೊದಲಿಗೆ 3 ಪ್ರಶ್ನೆಗಳಿರ್ತವೆ, ಒಂದಕ್ಕೆ 10 ಅಂಕಗಳಾಗಿರ್ತವೆ. ಕನಿಷ್ಠ ಒಂದು 5 ಪೇಜ್ಗಳವರೆಗೆ ಇಲ್ಲಿ ಉತ್ತರಿಸಬಹುದು. ಅದಾದಮೇಲೆ ನಂತರ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳಿರ್ತವೆ. ಈ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳು 5 ಅಂಕಕ್ಕಿರ್ತವೆ, ಬೇಕಾದ 4ಕ್ಕೆ ಇಲ್ಲಿ ಬರೀಬೇಕಾಗ್ತದೆ. ಒಟ್ಟು 20 ಅಂಕಗಳಿರ್ತವೆ. ಇಲ್ಲಿ ಕವಿ ಪರಿಚಯ ಬರಿಬೋದು, ಕನಿಷ್ಠ 2 ಗರಿಷ್ಠ 3 ಪೇಜ್ಗಳವರೆಗೆ ಇಲ್ಲಿ ಬರಿಬೋದು. ಅದಾದಮೇಲೆ ಸಂದರ್ಭ ಸಹಿತ ಸ್ವಾರಸ್ಯದ ಪ್ರಶ್ನೆಗಳು, ಇದು ಕೂಡ 5 ಅಂಕಕ್ಕಿದೆ, ಬೇಕಾದ 3ಕ್ಕೆ ಬರೀಬೇಕು. ಒಟ್ಟು 15 ಅಂಕಗಳು, ಒಟ್ಟು 15 ಅಂಕಗಳಿದ್ವು. ಇಲ್ಲಿ 3ಕ್ಕೆ ಉತ್ತರಿಸಿದರೆ ಒಟ್ಟು 15 ಅಂಕಗಳು ಸಿಗ್ತವೆ. ಕವಿ, ಕಾಲ, ಆಯ್ಕೆ, ಸಂದರ್ಭ, ಸ್ವಾರಸ್ಯಗಳೆಲ್ಲವನ್ನು ಬಳಕೆ ಮಾಡಿಕೊಂಡು ಬರೀಬೇಕು. ಅದಾದಮೇಲೆ 1 ಅಂಕದ ಪ್ರಶ್ನೆಗಳು, ಇಲ್ಲಿ ಯಾವುದೇ ರೀತಿಯಾದ ಹೆಚ್ಚುವರಿ ಪ್ರಶ್ನೆಗಳು ಇರೋದಿಲ್ಲ. 15ಕ್ಕೆ 15 ಉತ್ತರಿಸಿದ್ದೆ ಆದರೆ ನಿಮ್ಮ ಈ ಪತ್ರಿಕೆ 100ಕ್ಕೆ 100 ಅಂಕಗಳನ್ನು ಪಡೆಯುವ ಸಾಧ್ಯತೆ ಇರ್ತದೆ. ಇಷ್ಟು ಇವತ್ತಿನ ಸರಿ ಉತ್ತರದ ಚರ್ಚೆ. ಮುಂದಿನ ವಿಶೇಷವಾದ ಸೂಚನೆ ಏನಂತಂದರೆ, ನಿಮ್ಮ BCA ಹಾಗೂ BBA ವಿದ್ಯಾರ್ಥಿಗಳ 3ನೇ ಸೆಮಿಸ್ಟರ್ನ ಬೇಸಿಕ್ ಕನ್ನಡ ಪುಸ್ತಕದಲ್ಲಿ ಬರುವ ಗದ್ಯ ಪದ್ಯಗಳ ನೋಟ್ಸನ್ನು ಅಥವಾ ಸಾರಾಂಶವನ್ನು ಹಾಗೂ ವರ್ಕ್ಬುಕ್ಕನ್ನು ತಯಾರಿಸಿ ನಿಮಗೆ ನೀಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ನಿರೀಕ್ಷಿಸಬಹುದು. ಇಷ್ಟು ಆಲಿಸಿದ್ದಕ್ಕೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು.